ವೀಕ್ಷಕರೇ, ಬೆಳಗ್ಗೆಯಿಂದ ಸಾಫ್ಟ್ ಜನ ಬೈಕ್ಗಳ ವಿಷಯದ ನೋಡಿದ್ರೆ, ಅವರ ಕಾರ್ಪೆಂಟರ್ ವರ್ಕ್ಸ್ ಅಂತ ನೋಡಿದ್ರೆ, ಇವಾಗ ಇನ್ನೊಂದು ವೆರೈಟಿಗೆ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅವರ ಮನೆ ಮೇಲ್ಭಾಗಕ್ಕೆ ಅದೇ ಪೆಂಟ್ ಹೌಸ್ ಅಂತ ಒಂದು ನಿರ್ಮಿಸಿಕೊಂಡಿದ್ದಾರೆ. ಇಲ್ಲಿ ನಮ್ಮ ಗೌರಿಬಿದರಲ್ಲಿ ಯಾರು ಕೂಡ ಈ ಒಂದು ವಿಭಿನ್ನ ಪ್ರಯತ್ನ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಇವ್ರು ಮಾಡಿದ್ದಾರೆ. ಅದು ಟೋಟಲ್ ವುಡ್ ಅಲ್ಲೇ ಮಾಡಿರೋದು ಇನ್ನೊಂದು ವಿಶೇಷತೆ. ಸೊ ಈ ಒಂದು ವಿಚಾರವಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸರ್, ಇದು ಈ ಪೆಂಟ್ ಹೌಸ್ ಎಷ್ಟು ವರ್ಷ ಆಯ್ತು ಮಾಡಿ? ಶುರು ಮಾಡಿ ನೋಡೋದಕ್ಕೆ ಒಂಥರ ಅರಮನೆ ತರ ಈಗಲೇ ಕಾಣಿಸ್ತಾ ಇದೆ ನಮ್ಗೆ. ಸೊ ಹಂಗಾಗಿ ಈ ಒಂದು ಒಳಗಡೆ ಏನೇನೆಲ್ಲ ವಿಶೇಷ ಇರುತ್ತೆ ನಿಮ್ಮ ಒಂದು ಮುಖಾಂತರ ತೋರಿಸ್ತಾರೆ. ಮೊದಲನೇದಾಗಿ ಡೋರಿನ ಶುರು ಮಾಡ್ಬಿಡಿ ಸರ್. ಯಾವ ತರ ಇದನ್ನೆಲ್ಲ ಮಾಡಿದ್ರಿ ಅಂತ? ಇದೆಲ್ಲ ಡಿಸೈನ್ ಮಾಡಿರೋದೆಲ್ಲ ಹ್ಯಾಂಡಲ್ ಕೂಡ ಉಡ್ಡದೇ ಮಾಡಿದ್ದೀನಿ. ಹ್ಯಾಂಡಲ್ ಎಲ್ಲ ಉಡ್ಡೆ, ಫುಲ್ ಉಡ್ಡು. ಎಲ್ಲ ವಿನಾಯ್ ಇದೆಲ್ಲ ಡಿಸೈನ್ ಮಾಡಿರೋದು. ಓಕೆ ಓಕೆ. ಇಲ್ಲೆಲ್ಲ ಹೊರಗಡೆ ಇದೆಲ್ಲ ಈ ಡಿಸೈನ್ ಎಲ್ಲ ಎಲ್ಲ ಡಿಸೈನ್ ಪೈಂಟರ್ ಮಾಡಿರೋದು. ಓಕೆ ಓಕೆ ಓಕೆ, ಸರಿ. ಒಳಗಡೆ ಏನ್ ಸರ್ ಎಲ್ಲ ಲೈಟಿಂಗ್ಸ್ ಈ ತರ ಇದೆ. ಮನೆ ಯಾವ ಬಂದು ನೋಡಿದ್ರೆ ಸ್ವರ್ಗ ಅಂತಾರೆ. ಹೌದು ಹೌದು. ಇವಾಗ ಈಗೇನ್ ನಾವು ಸಿಮೆಂಟ್ ಕಾಂಕ್ರೀಟ್ ಬಿಲ್ಡಿಂಗ್ ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ತುಂಬಾ ಜನಕ್ಕೆ. ಈ ಒಳಗಡೆ ಬಂದಿದ ತಕ್ಷಣ ನೋಡಿ ನಮ್ಗೆ ಅಷ್ಟೊಂದು ಸೆಕೆಂಡ್ ಅನಿಸ್ತಾ ಇಲ್ಲ. ಒಂದು ಕಂಫರ್ಟ್ ಇರುವಂತ ವಾತಾವರಣ ಇದೆ ಇಲ್ಲಿ. ಚಳಿನೂ ಆಗಲ್ಲ, ಸೆಕೆಂಡ್ ಆಗಲ್ಲ. ಎರಡಕ್ಕೂ ಮೇಂಟೈನ್ ಮಾಡಲ್ಲ. ಓಕೆ ಓಕೆ. ಇದೆಲ್ಲ ಫುಲ್ ಇದು. ಸೊ ಆಲಲ್ಲೇ ಒಂದು ಕಿಚನ್ ಸೆಟಪ್ ಮಾಡ್ಬಿಟ್ಟಾಗಿದೆ. ಇದು ಕಿಚನ್, ಅಟ್ಯಾಚ್ ಕಿಚನ್ ಮಾಡ್ಬಿಟ್ಟಿದೆ ಎಲ್ಲ. ಓಕೆ ಓಕೆ. ಎಲ್ಲ ಕಿಚನ್. ಇದೆಲ್ಲ ಡ್ರಾದಲ್ಲ, ಅದು ಕೂಡ ವುಡ್ ಅಲ್ಲೇ ಇದೆ. ಎಲ್ಲ ವುಡ್. ಓಕೆ ಓಕೆ ಓಕೆ. ವುಡ್ ಅಲ್ಲೇ. ಎಲ್ಲ. ಓಕೆ. ಇದು ವಾಶ್ ಬೇಸಿನ್. ಇದು ಸಿಂಕ್ ಎಲ್ಲ ಮಾಡಿದ್ರಾ? ಸಿಂಕ್. ಇಲ್ಲಿ ಚಿಮ್ನಿ. ಚಿಮ್ನಿ ಮಾಡಿದ್ವಿ ಇದ್ರಲ್ಲೇ. ಓಕೆ. ಇರೋ ಒಂದು ಹಾಲ್ ಏನ್ ಜಾಗ ಇದೆ ಅದೆಲ್ಲ ಸಿಂಪಲ್ ಆಗಿ ಅದನ್ನ ಡಿಸೈನ್ ಮಾಡ್ಬಿಟ್ಟಿದ್ದೀರಾ. ಇಲ್ಲಿ ಮೇಲೆ ಕಡೆ ವಸ್ತು ಇಟ್ಕೊಳ್ಳೋದಕ್ಕೂ ಡಿಸೈನ್ ಮಾಡಿದೀರಾ, ಅದು ಕೂಡ ವುಡ್ ಅಲ್ಲಿ. ಓಕೆ. ಸೊ ಆಮೇಲೆ ಇದೆಲ್ಲ ಈ ಡಿಸೈನ್ ಸಿಂಪಲ್ ಆಗಿ ಮಾಡಿದೀರಾ. ಟಿವಿ ಇಟ್ಕೊಳ್ಳಕ್ಕೆ, ಟಿವಿ ಕ್ಯಾಬಿನೆಟ್ ಮಾಡಿದ್ವಿ, ಟಿವಿ ಇಟ್ಕೊಳ್ಳಕ್ಕೆ ಅಂತ. ಇದು ಬೆಡ್ರೂಮ್ ಇದು. ಓಕೆ ಓಕೆ, ಬನ್ನಿ. ಇದು ವುಡ್ ಭಾಗದಲ್ಲಿ ಇದು ಮಾಡಿದೀರಾ. ಬೆಡ್ರೂಮ್ ಇದು. ಇದು ಕಬೋರ್ಡ್ಸ್. ಓಕೆ. ಸೊ ಎಲ್ಲ ಒಂದು ಬಂದ್ರೆ ನಮ್ಗೆ ಒಂದು ವಿಭಿನ್ನ ರೀತಿಯ ಒಂದು ಇದು ಕಾಣುತ್ತೆ. ಇಲ್ಲಿ ಕೂಡ ಚಿಕ್ಕದಾಗ ಒಂದು ಕಬೋರ್ಡ್ ಮಾಡ್ಕೊಂಡಿದ್ದೀರಾ. ಇದು ಕಬೋರ್ಡ್ ಇದೆ. ಗಾಳಿ ಆಡಕ್ಕೆ ನೋಡಿ ಒಳ್ಳೆ ವಾತಾವರಣ ಬರುತ್ತೆ. ಒಳ್ಳೆ ಇದು. ಓಕೆ ಓಕೆ. ಕಿಟಕಿ, ವಿಂಡೋಸ್. ಓಕೆ. ಇದು ಅಟ್ಯಾಚ್ ಬಾತ್ರೂಮ್ ಈ ಕಡೆ ಇದೆ. ಈ ಕಡೆ ಇರೋದು ಅಟ್ಯಾಚ್ಡ್ ಬಾತ್ರೂಮ್. ಸರ್, ಒಳಗಡೆ ವುಡ್ ಅಲ್ಲಿ ಒಳಗಡೆ ಬಾತ್ರೂಮ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ. ಇದು ಅಟ್ಯಾಚ್ ಬಾತ್ರೂಮ್. ಓಕೆ. ಸೊ ಇದು ಕೆಳಗಡೆ ಟೈಲ್ಸ್ ಹೆಂಗ್ ಮಾಡಿದ್ರೆ ಎಲ್ಲ ಟೈಲ್ಸ್ ವುಡ್ ಅಲ್ಲಿ ಅಡ್ಜಸ್ಟ್ ಆಗುತ್ತಲ್ಲ ಅದು? ಆಗುತ್ತೆ ಆಗುತ್ತೆ. ಓಕೆ ಓಕೆ. ಎಲ್ಲ ವುಡ್ ಅಲ್ಲಿ ಇದು ಮಾಡಿದ್ವಿ ಎಲ್ಲ. ಟೈಲ್ಸ್, ಅಟ್ಯಾಚ್ ಬಾತ್ರೂಮ್. ಓಕೆ ಓಕೆ. ವಾಶ್ ಬೇಸಿನ್, ಹೀಟರ್. ಇದು ನೀರ್ ಹೊರಗಡೆ ಹೋಗೋದಕ್ಕೆಲ್ಲ ಯಾವ ಪೈಪ್ ಸಿಸ್ಟಮ್? ಎಲ್ಲ ಪೈಪ್ ಸಿಸ್ಟಮ್ ಮಾಡಿದ್ವಿ. ಎಲ್ಲ ಪೈಪ್ ಸಿಸ್ಟಮ್ ಮಾಡಿದ್ದೀವಿ ಎಲ್ಲ. ಓಕೆ ಓಕೆ. ಎಲ್ಲ ಪೈಪ್ ಸಿಸ್ಟಮ್. ಓಕೆ. ಇದು ತುಂಬಾ ಚೆನ್ನಾಗಿದೆ ಸರ್. ಇಲ್ಲ ಒಂದು ಚಿಕ್ಕ ಬಜೆಟ್ ಅಲ್ಲಿ ಕೂಡ ಇದು ಮಾಡ್ಕೋಬಹುದಲ್ವಾ ನಾವು? ಮಾಡ್ಕೋಬಹುದು. ಓಕೆ ಓಕೆ. ಆರಾಮಾಗಿ ಮಾಡ್ಕೋಬಹುದು. ಆ ಕಡೆ ಒಂದು ಬೆಡ್ರೂಮ್ ಇದೆ. ಈ ಕಡೆ ಒಂದಿದೆ. ಓಕೆ. ಇದು ಸೇಮ್ ಇದೆಯಾ? ಬಾತ್ರೂಮ್ ಎಲ್ಲ ಇದೆಯಾ? ಇದು ಅಟ್ಯಾಚ್ ಬಾತ್ರೂಮ್ ಇದೆ. ಇದೊಂದು ಸೇಮ್ ಬೆಡ್ರೂಮ್. ಅದೊಂದು ಬೆಡ್ರೂಮ್, ಇದೊಂದು ಬೆಡ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ ಓಕೆ ಓಕೆ. ಇದು ಅಟ್ಯಾಚ್. ಇದು ಸೇಮ್ ಟೈಲ್ಸ್ ಎಲ್ಲ ಇದು ಮಾಡಿದ್ರಾ? ಆ ಕಡೆ ಒಂದು ಐತೆ, ಈ ಕಡೆ ಒಂದು ಬೇಷನ್. ಓಕೆ. ಸೊ ಒಟ್ಟಾರೆ ಇದು ಟೈಮಿಂಗ್ಸ್ ಎಷ್ಟು ತಗೊಂಡಿದ್ರಿ ಅಂತ? ಟೈಮಿಂಗ್ಸ್ ಇದು ಮಾಡ್ಬೇಕಂದ್ರೆ ಒಂದ್ 2 ತಿಂಗಳು, ಒಂದೂವರೆ ತಿಂಗಳು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡಿದ್ರೆ ಒಂದೂವರೆ ತಿಂಗಳು ರೆಡಿ ಮಾಡ್ಬಿಡೋದು. ಇದೊಂದು ಬೆಡ್ರೂಮ್ ಅಲ್ಲಿ ಇದೊಂದು ಕಿಟಕಿ, ಇಲ್ಲೊಂದು ಕಿಟಕಿ ಓಪನ್ ಮಾಡ್ಬೋದು. ಇದು ಎಲ್ಲ ಇದು ಮಾತ್ರ SS ದಾಗ್ಬಿಟ್ಟಿದೆ ಎಲ್ಲ. SS. ಇದು ಮಂಚ. ಇದು ಕೂಡ ವುಡ್ ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಮಾಡ್ತೀವಿ.
ಒಂದು ಇದು ಹೇಳ್ಬೇಕಂದ್ರೆ ಮನೆ ಒಳಗಡೆ ಏನೇನ್ ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನೆಲ್ಲ ಪೇಂಟ್ ಮಾಡ್ಬಿಟ್ಟು ಟೋಟಲ್ ವುಡ್ ಅಲ್ಲಿ ಮಾಡೋದು ಒಂದು ವಿಶೇಷ. ಅದ್ರ ಜೊತೆಗೆ ನಮ್ಗೆ ವಿಶೇಷವಾಗಿ ಅನ್ಸುತ್ತೆ ನಿಮ್ ಡಿಸೈನ್, ಈ ಡಿಸೈನ್ ನೀವೇ ಮಾಡಿದ್ದೆ? ಎಲ್ಲ ನಾನೇ ಜೂಮರ್ ಮಾಡಿದ್ದು ನಾನೇ. ಪೀಸ್ಗಳೆಲ್ಲ ಕೈಬಿಟ್ಟು ವುಡ್ ಅಲ್ಲೇ ಮಾಡಿರೋದು ಜೂಮರ್ ಅದು. ತುಂಬಾ ಅದ್ಭುತವಾಗಿದೆ ಇದು ಮಾತ್ರ. ನಿಜವಾಗ್ಲೂ ಸಾಯಂಕಾಲದ ಬಂತು ಅಂದ್ರೆ ನೈಟ್ ಟೈಮ್ ಅಲ್ಲಿ ಬಂತು ಅಂದ್ರೆ ವಿಶೇಷವಾದ ಒಂದು ಲೋಕಲೇ ನೋಡ್ಬೋದು ಇಲ್ಲಿ. ಇನ್ನ ಲೈಟಿಂಗ್ ಚೆನ್ನಾಗಿ ಬರುತ್ತೆ. ಕರೆಂಟ್ ಇದ್ದಿದ್ರೆ ಲೈಟಿಂಗ್ ಬರೋದು. ಲೈಟಿಂಗ್ ಚೆನ್ನಾಗಿ ಬರುತ್ತೆ. ಲೈಟ್ ಆಗ್ಬಿಟ್ರೆ ಸ್ವರ್ಗ ಇದ್ದಂಗೆನೆ. ಅಂದ್ರೆ ಇಲ್ಲಿ ಯಾರ್ಯಾರು ಇರ್ತಾರೆ ಪ್ರೆಸೆಂಟ್? ಇಲ್ಲಿ ದೊಡ್ಡ ಮಗನ್ ಅಂದ್ಬಿಟ್ಟು ದೊಡ್ಡ ಮಗ ಚಿಕ್ಕ ಮಗನಿಗೆ. ಎರಡು ರೂಮ್ ಅಲ್ಲಿ ಪ್ರೆಸೆಂಟ್ ವಾಸನೂ ಇದ್ದಾರೆ. ಆಕ್ಚುಲಿ ಇದು ನೋಡಿದ್ರೆ ನಮ್ಗೆ ಏನನ್ಸುತ್ತೆ, ಸುಮ್ಮನೆ ಶೋಗ್ ಇಟ್ಕೊಳ್ಳೋರು ಏನೋ ಸುಮ್ಮನೆ ಯಾರು ಹೇಳಲ್ಲ ಅಂತ ಅನ್ಕೋಬಹುದು. ಪ್ರೆಸೆಂಟ್ ವಾಸನ ಎಲ್ಲ ಮಾಡ್ಬೋದು. ದೊಡ್ಡ ಸೊಸೆನು ಮಗ ಇರ್ತಾನೆ. ದೊಡ್ಡ ಮದುವೆ ಮಾಡಿದ್ದೀನಿ. ಚಿಕ್ಕವನಿಗೆ ರೆಡಿ ಮಾಡಿದ್ದೀನಿ. ಇದು ಪೆಂಟ್ ಹೌಸ್ ಗೌರಿ ಬಿದ್ದರೆ ಬೇರೆ ಏನಾದ್ರು ಆರ್ಡರ್ ಕೊಟ್ಟು ನಮ್ಗೂ ಬೇಕಂತ ಹೇಳಿದಾರೆ. ಇನ್ನ ಯಾವ್ದು ಬಂದಿಲ್ಲ. ಬಂದ್ರೆ ಮಾಡ್ಕೊಡ್ತೀನಿ. ಯಾರು ಹೇಳಿದ್ರೆ ನಮ್ಗೆ ಈ ತರ ಬೇಕು, ಜಾಗ ನೋಡ್ಬೇಕು, ಸೈಜ್ ನೋಡ್ಬೇಕು, ಮಾಡ್ಕೊಡ್ತೀನಿ. ಅದೇನಿಲ್ಲ. ಅರೌಂಡ್ ಎಲ್ಲ ಒಂದು 2 ತಿಂಗಳ ಒಳಗಡೆ ಫಿನಿಶ್ ಮಾಡ್ಬೋದು. 2 ತಿಂಗಳ ಒಳಗಡೆ ಫಿನಿಶ್ ಆಗುತ್ತೆ. ಅಡಿ ವೀಕ್ಷಕರೇ, ಒಂದು ಯಾರಾದ್ರೂ ಕಟ್ಟಿಗೆಯಲ್ಲಿ ನೀವು ಈ ತರ ಡಿಸೈನರ್ ಆಗಿ ಏನಾದ್ರು ಮನೆ ಮಾಡ್ಕೋಬೇಕು, ಕಡಿಮೆ ಬಜೆಟ್ ಅಲ್ಲಿ ಮಾಡ್ಕೋಬೇಕು ಅಂದ್ರೂ ಕೂಡ ಸಾಫ್ಟ್ ಜನರು ನಿಮ್ಗೆ ನಿರ್ಮಿಸ್ಕೊಡ್ತಾರೆ. ಸೊ ಇವ್ರು ಇರೋದು ಗೌರಿಬಿದನೂರಲ್ಲಿ ವಾಸ. ಆದ್ರೆ ನಿಮ್ಗೆ ಏನಾದ್ರು ಈ ತರ ಮಾಡ್ಕೋಬೇಕು ಮನೆ ಅನ್ನೋ ತರ ಇತ್ತು ಅಂದ್ರೆ ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಶೋ ಮಾಡ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕೂಡ ಈ ತರದ ಮನೆಯನ್ನು ನಿರ್ಮಿಸ್ಕೋಬಹುದು. ತುಂಬಾ ಈಕೋ ಫ್ರೆಂಡ್ಲಿ ಆಗಿದೆ. ಒಳಗಡೆ ಇದ್ರೆ ನಮ್ಗೆ ಬೇರೆ ತರ ಫೀಲ್ ಆಗ್ತಾ ಇದೆ. ಸೊ ಈ ತರದೆಲ್ಲ ಒಂದು ಫೆಸಿಲಿಟಿ ಕೂಡ ಸಿಗುತ್ತೆ. ಆಮೇಲೆ ನೀವು ನೋಡ್ತಾ ಇರ್ಬೋದು ಎಂಟೈರ್ ಇದೊಂದು ಏನಿದು ಪೆಂಟ್ ಹೌಸ್ ಇದೆ. ಎಂಟೈರ್ ಬಿಲ್ಡಿಂಗ್ ಟೋಟಲ್ ವುಡ್ ಅಲ್ಲಿ ಮಾಡಿರೋಂಥದ್ದು. ಆಮೇಲೆ ಅಲ್ಲಲ್ಲಿ ಕೆಲವೊಂದು ಸೇಫ್ಟಿ ಪರ್ಪಸ್ಗೆ ಇದು ಐರನ್ ಮತ್ತೆ ಸ್ಟೀಲ್ ಮಿಕ್ಸ್ ಮಾಡಿದ್ದಾರೆ. ಸೊ ಒಟ್ಟಾರೆ ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ನೀವು ರೆಫರೆನ್ಸ್ ಬಂದು ಅವ್ರ ಹತ್ರ ಭೇಟಿ ಆಗ್ಬೇಕು ಅಂತಂದ್ರೆ ಇದೇ ಅಡ್ರೆಸ್ಗೆ ಬರ್ಬೋದು. ಅದು ಕೂಡ ಮೆನ್ಷನ್ ಮಾಡ್ತೀನಿ ವೀಕ್ಷಕರೇ. ಸರ್, ಈಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಮೇಲೆ ಒಂದು ಪೆಂಟ್ ಹೌಸ್ ಮಾಡ್ಬೇಕು ಅನ್ನೋಂಥ ಯೋಚನೆ ನಿಮ್ಗೆ ಯಾವಾಗ ಬಂದಿತ್ತು? ಇದು ನಾನು ಸುಮಾರು ದಿವಸದಿಂದ ಅನ್ಕೊಂತ ಇದ್ದೆ, ಏನಾನ ಮಾಡ್ಬೇಕು, ಏನಾನ ಒಂದು ವೆರೈಟಿ, ಗೌರಿಬಿದನೂರಿಗೆ ಒಂದು ವೆರೈಟಿ ಇರ್ಬೋದು, ಆ ಥರ ಮಾಡ್ಬೇಕು ಅಂತ ಸುಮಾರು ದಿವಸದಿಂದ ಅನ್ಕೊಂತ ಇದ್ದೆ. ಒಂದ್ ದಿವಸ ಯಾವ್ದು ಸ್ವಲ್ಪ ಅಮೌಂಟ್ ಬಂತು, ಒಂದು 70,000. ಆ 70,000 ತಗೊಂಡೋಗಿ ಬೆಂಗಳೂರು ಹೋಗ್ಬಿಟ್ಟು ಮರ ಹಾಕೊಂಡ್ಬಂದು ನೋಡೋಣ ಬಿಟ್ಟರೆ ಸ್ಟಾರ್ಟ್ ಮಾಡಿದೆ ಕೆಲಸ. ಮಾಡಿದ್ದಕ್ಕೆ ಒಂದೊಂದೊಂದು ಮಾಡ್ತಾ ಇದ್ರೆ ನಾನು ಚೆನ್ನಾಗಿ ಬರ್ತಿರೋದು ಹಿಂಗೆ ಮಾಡ್ಕೊಂಡು. ಅಂದ್ರೆ ಈಗ ನೀವು ಬೇಸಿಕ್ಲಿ ಕಾರ್ಪೊರೇಟರ್ ಆಗಿರೋದ್ರಿಂದ ಈ ಕೆಲಸ ಮಾಡೋದಕ್ಕೆ ನಿಮ್ಗೆ ಈಸಿ ಆಯ್ತು. ಸೊ ಇದ್ರ ಜೊತೆ ನಿಮ್ ಕೆಲಸಗಾರನ್ನ ತಗೊಂಡ್ ಮಾಡ್ತೀರಾ, ಇಲ್ಲ ಟೈಮ್ ತಗೊಂಡ್ ಮಾಡ್ತೀರಾ? ಇಲ್ಲ, ಕೆಲಸಗಾರರು ಇರ್ತಾರೆ. ಕೆಲಸಗಾರರು ನಮ್ಮ ಅಣ್ಣ ತಮ್ಮರು ಇದ್ದಾರೆ. ಅವ್ರು ಬರ್ತಾರೆ, ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಮ್ಮ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಓನಾಗಿ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು, ಹೆಂಗ್ ಬರುತ್ತೆ ಅದು ನಾವು ಆಚೆ ಕಡೆ ಎಲ್ಲ ಕಡೆ ನೋಡಿರ್ತೀವಿ. ಆದ್ರೆ ನಾವು ಯಾಕೆ ಮಾಡ್ಕೊಳ್ಬೇಕು, ನಾವು ಯಾಕೆ ಮಾಡಬೇಕು. ಇದು ಈ ತರ ಮಾಡಿದ್ರೆ ಬೇರೆ ನೋಡಿ ಒಂದು ಚಿಕ್ಕ ಅಣ್ಣ ತಮ್ಮ ಇಬ್ಬರು ಅಂದ್ಕೊಳ್ಳಿ, ಅವ್ರ ಮನೆ ಕಟ್ಟಕ್ಕಾಗಲ್ಲ. 1-2 ಲಕ್ಷ 1.5 ಲಕ್ಷ ಇದ್ರೆ ಮೇಲ್ಗಡೆ ಒಂದು ಆರಾಮಾಗಿ ಒಂದು ರೂಮ್, ಬೆಡ್ರೂಮ್ ಎಲ್ಲ ಮಾಡ್ಕೋಬಹುದು. ಅಂದ್ರೆ ಈಗ ಈ ಪೆಂಟ್ ಹೌಸ್ ಮಾಡೋದಕ್ಕೆ ಎಷ್ಟು ಖರ್ಚಾಗಿತ್ತು? ನನಗೆ ಒಂದು 8 ಲಕ್ಷ ಖರ್ಚಾಗಿದೆ. 8 ಲಕ್ಷ ಖರ್ಚಾಗಿಲ್ಲ. ಇದು ಈ ಬಿಲ್ಡಿಂಗ್ ಒಳಗಡೆ ಮತ್ತೆ ನೀವು ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಇದು ಮಾಡ್ತಿದ್ದೀರಾ, ಅದರಲ್ಲೇ ಅಟ್ಯಾಚ್ ಬಾತ್ರೂಮ್ ಎಲ್ಲ ಮಾಡ್ತಿದ್ದೀರಾ? ಇದು ಹೆಂಗೆ ಅಂತ? ಅದು ಫಸ್ಟ್ ರೂಮ್ಗಳು ಮಾಡಿದೆ. ರೂಮ್ ಮಾಡಿದಾಗ ಇವಾಗ ಮಕ್ಕಳಿಗೆ ಇಬ್ಬರು, ನನ್ನ ಗಂಡು ಮಕ್ಕಳಿಗೆ ಇಬ್ಬರಿಗೂ ಒಂದು ರೂಮ್ ಮಾಡಿದ್ದೆ. ಅದು ಅಟ್ಯಾಚ್ ಬಾತ್ರೂಮ್ ಮಾಡೋಣ ಅಂದ್ಬಿಟ್ಟು ಅದ್ರಾಗೆ ಮಾಡಿಬಿಟ್ಟು ಮಾಡಿದೆ, ನೋಡೋಣ ಹೆಂಗ್ ಬರುತ್ತೆ ಅಂತ. ಮಾಡಿದ್ರೆ ಸಕ್ಸಸ್ ಆಯ್ತು. ಅದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದೆ. ಈ ಎಂಟೈರ್ ಇದೆಲ್ಲ ವುಡ್ಡಲ್ಲೆಲ್ಲ ಬಂದ್ಬಿಟ್ಟು ಒಂದೊಂದ್ ಕಡೆ ಇರ್ತದೆ ಅದು, ಅಥವಾ ಬೇರೆ ಬೇರೆ ಆರ್ಡರ್ ಕೊಟ್ಟು ಮಾಡ್ತಿದ್ರೆ? ಎಲ್ಲ ಒಂದ್ ಕಡೆ ಸಿಗುತ್ತೆ. ಎಲ್ಲ ಬೆಂಗಳೂರಲ್ಲಿ ಸಿಗುತ್ತೆ. ಬೆಂಗಳೂರಿಂದ ಹಾಕೊಂಡು ರೆಡಿ ಮಾಡ್ತೀವಿ. ಇದು ಕುತ್ಕೊಂಡ್ರೆ ಒಳ್ಳೆ ಗಾಳಿ ವಾತಾವರಣ ಇದೆ. ಒಂದು ಹೆಚ್ಚು ಕಮ್ಮಿ ಟೌನ್ ಒಂದು ಅರ್ಧ ಮುಕ್ಕಲ್ ಭಾಗ ಕವರ್ ಆಗುತ್ತೆ, ಕಾಣುತ್ತೆ ಎಲ್ಲ ನೀಟಾಗಿ, ಕಣ್ಣಿಗಿರುತ್ತೆ. ಕೆಳಗಡೆ ಕೂತ್ಕೊಂಡಾಗ ಕೆಳಗಡೆ ಹೊಗೆ ಇದು ಜಾಸ್ತಿ ಆಗಲ್ಲ. ಆರಾಮಾಗಿ ಕೂತ್ಕೊಂಡ್ರೆ ಮುಂದೆ 1 ಗಂಟೆ ಟೈಮ್ ಕೂತ್ಕೊಂಡ್ರೆ ಒಂದು ಒಳ್ಳೆ ಗಾಳಿ, ಮಿನಿ ಪ್ಯಾಲೇಸ್ ತರ ನೋಡಂಗ ಆಗುತ್ತೆ. ಈ ಹೊರಗಡೆ ನೋಡಿದ್ರೆ ಈ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದಾಗ ಏನಪ್ಪ ಇದು ಬೇರೆ ತರ ಒಂದು ಪ್ರಪಂಚನೇ ಸಿದ್ದಂಗ ಆಗ್ಬಿಡುತ್ತೆ. ಯಾಕಂದ್ರೆ ಆ ತರ ವಾತಾವರಣ ಇರ್ತದೆ. ಈಗ ಲೈಟಿಂಗ್ಸ್ ವಿಚಾರಕ್ಕೆ ಬರೋದಾದ್ರೆ ಅದು ನೀವು ಯಾವ ತರ ಮಾಡಿದ್ರಿ ಅಂತ? ಲೈಟಿಂಗು ಅದಕ್ಕೆ ಮೇಲ್ಗಡೆ ಡಿಸೈನ್ ಮಾಡಿದೆ. ಆ
ಡಿಸೈನ್ ಮಾಡಿದಾಗ ಲೈಟಿಂಗ್ ಸುಮ್ಮನೆ ಅಲ್ಲೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಫುಲ್ ಲೈಟಿಂಗ್ ಮಾಡಿದೆ. ಲೈಟಿಂಗ್ ಮಾಡಿದಾಗ ಸಖತ್ತಾಗಿ ಕಾಣ್ತೈತೆ. ಬಂದವರೆಲ್ಲಾನು ಏನಪ್ಪ ಸ್ವರ್ಗ ಇದ್ದಂಗೆ ಸ್ವರ್ಗನ ನಿರ್ಮಿಸ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಸ್ವರ್ಗ ಇದ್ದಂಗೆ ಮನೆ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಮನೆ ಅಂತ ಕೇಳ್ತಾರೆ. ಬಂದವರೆಲ್ಲ ಅದೇ ಎಷ್ಟು ಖರ್ಚಾಗುತ್ತೆ ನಾವು ಮಾಡಿಸ್ಬೋದು ಅಂತ ಮಾಡ್ಕೊಡೋದನ್ನ ಬೇಗ ಮಾಡಿಸಿ ಅಂದ್ರೆ ನೀವು ಅಕಸ್ಮಾತ್ ಯಾರಾದ್ರೂ ಕೇಳಿದ್ರು ಕೂಡ ಮಾಡ್ಕೊಡ್ತೀವಿ. ಪ್ಲೇಸ್ ನೋಡ್ಬಿಟ್ಟು ಅವ್ರ ಜಾಗ ಎಷ್ಟಿದೆ ನೋಡ್ಬಿಟ್ಟು ಏನ್ ಬರುತ್ತೆ ಬರೀ ಅಂದ್ರೆ ಮೇಲೆಗಡೆ ಮಾತ್ರ ಮಾಡ್ಕೊಡೋದ, ಪೆಂಟ್ ಹೌಸ್ ತರ ಮಾಡ್ಕೊಡೋದ ಅಥವಾ ಕೆಳಗಡೆ ಎಲ್ಲ? ಕೆಳಗಡೆ ಬೇಕಾದ್ರೂ ಮಾಡ್ಬೋದು. ಈ ಕೆಲವೆಲ್ಲ ಈ ಗೆದ್ಲೆಲ್ಲ ಹಿಡಿತಲ್ಲ? ಬರಲ್ಲ. ಇದು 2 ಅಡಿ 3 ಅಡಿ ಹೈಟ್ ಅಲ್ಲಿ ಮಾಡೋದು ನಾವು. ಗೆದ್ಲು ಏನ್ ಬರಲ್ಲ. ಓಕೆ. ಇವಾಗ ನೋಡಿ ಇದೆ, ಇವಾಗ 2 ಅಡಿ ಹೈಟ್ ಮಾಡಿದ್ವಿ. ಈ ಹೈಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀರ್ ಬಗ್ಗೊಂಡು ಹೋಗುತ್ತೆ, ನೋಡಕ್ಕೆ ಬಿಲ್ಡಿಂಗ್ ಲುಕ್ ಬರುತ್ತೆ, ಚೆನ್ನಾಗಿ ಕಾಣ್ತೈತೆ. ಈ ನೆಲಮಟ್ಟ ಮಾಡಿದ್ರೆ ಲುಕ್ ಬರಲ್ಲ, ಬೇಗ ಡ್ಯಾಮೇಜ್ ಜೊತೆಗೆ ಲುಕ್ ಬರಲ್ಲ. ಆಮೇಲೆ ನಿಮ್ಮ ಪೆಂಟ್ ಹೌಸ್ ವಿಚಾರ ನೋಡಿದ್ವಿ, ಆಮೇಲೆ ಕೆಳಗಡೆ ಬೈಕ್ಗಳು ನೋಡಿದ್ವಿ, ಮತ್ತೆ ನೀವು ಪ್ರತಿಯೊಂದು ವಿಚಾರದಲ್ಲೂ ಕನ್ನಡ ಎಕ್ಸ್ಪೋಸ್ ಮಾಡ್ತಾರೆ. ಸೊ ಈಗ ಮನೆಯಲ್ಲಿ ಮೇಲೆ ಬರ್ತಾ ಇರ್ಬೇಕಾದ್ರೆ ಪೆಟ್ರೋಲ್ ಹತ್ಕೋಬೇಕಾದ್ರೆ ನೋಡಿದ್ರೆ ಕಿಟಕಿ ಬಿಲ್ಡಿಂಗ್ಗಳೆಲ್ಲ ಕನ್ನಡ ಬಾವುಟ ಅಲ್ಲಿ ಕೂಡ ಶೋ ಮಾಡ್ತೀರಾ. ಏನ್ ಸರ್ ಅದು ಕಾನ್ಸೆಪ್ಟ್? ನಾವು ಕರ್ನಾಟಕ ಇದ್ದೀವಿ, ನಾವು ತಿನ್ನೋದಿಲ್ಲ ಉಣ್ಣೋದಿಲ್ಲ, ಪ್ರಾಣ ಹೋದ್ರೆ ಉಣೋದಿಲ್ಲ. ನಾವು ಇಲ್ಲಿ ಬಿಟ್ಟು ಬೇರೆ ಯಾಕೆ ನಮ್ಗೆ ಬೇಕು? ನಮ್ಮ ನಾಡು ನಮ್ಮ ದೇಶ ಅನ್ನೋಕ್ಕೆ ನಮ್ಮ ನಾಡಿನ ಬಗ್ಗೆ ನಾವು ಇದು ಮಾಡಬೇಕು. ಪ್ರತಿಯೊಬ್ಬರು ಬಂದು ಮನೆಗೆ ನಮ್ಮ ಯಾವಾಗ ಮನೆಗೆ ಬಂದು ಎಲ್ಲ ಕನ್ನಡನೇ ಇದೆ ಅಂತ ಕೇಳ್ತಾರೆ. ಅದೇ ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಉಳಿಸ್ಕೋಬೇಕು. ಮುಂದಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದ್ರು ನೋಡಿದ್ರು ನಮ್ಮ ತಾತ ಇದ್ದಾರೆ ಕನ್ನಡದ ಬಗ್ಗೆ ನಾವು ಗಮನ ಕೊಡೋಣ, ನಾವು ಇದ್ರ ಬಗ್ಗೆ ಹೋರಾಟ ಮಾಡೋಣ ಅಂತ ಅವ್ರ ಮನಸ್ಸಲ್ಲಿ ಬರಬೇಕು. ಎಲ್ಲ ಇದಾಗಬೇಕು. ಈ ಕನ್ನಡದ ಒಂದು ಬಾವುಟಗಳು ಕೂಡ ನೀವು ಮನೆ ಬಿಲ್ಡಿಂಗ್ ಮೇಲೆ ಈ ಬಾವುಟಗಳು ಗಾಡಿಗಳ ಮೇಲೆ ಅಂದ್ರೆ ಬೈಕ್ಗಳ ಮೇಲೂ ಇದೆ. ಈ ಕಡೆ ನೀವು ಕೆಲಸ ಮಾಡೋ ಜಾಗದಲ್ಲೂ ಕೂಡ ಬಾವುಟ ಇರ್ತದೆ, ಆಮೇಲೆ ಇಲ್ಲಿ ಮನೆಗಳ ಮೇಲೆ ಕೂಡ ಬಾವುಟ ಇರ್ತದೆ. ಸೊ ಒಟ್ಟಾರೆ ಬಾವುಟದ್ದು ಅಥವಾ ಕನ್ನಡದ ವಿಚಾರ ಬಂದ್ರೆ ನೀವು ಮುಂದೆ ಇರ್ತೀರಾ? ಅದು ನಮಗೆ ದೇವರು ಇದು ಮಾಡ್ಬಿಟ್ಟವನೆ. ನಮ್ಮ ಕರ್ನಾಟಕದ ಮಣ್ಣು ಎತ್ತು ನಾವು ಮರಿಬಾರ್ದು. ಇವಾಗ ಕೋನಂತವ್ರು ನೋಡಿ, ದೊಡ್ಡವರು ಇದು ಮಾಡಿದ್ರು ನೋಡಿ, ಅವರೆಲ್ಲ ಎಷ್ಟು ಸಾಧನೆ ಮಾಡಿದ್ದಾರೆ ನಮಗೋಸ್ಕರ. ಅದು ಉಳಿಸ್ಕೊಂಡು ಹೋಗ್ಬೇಕು ನಾವು ಅವರಷ್ಟು ನಮಗೆ ಬಿಟ್ಟೋದ್ಮೇಲೆ ಅವರು ಹೋದ್ರು ಅಷ್ಟಕ್ಕೆ ಆಗ್ಬೇಕು ಅನ್ನೋಂಗಿಲ್ಲ. ನಾವು ಒಬ್ಬರಿಂದ ಒಬ್ರು ತಗೊಂಡೋಗ್ಬೇಕು, ಮುಂದಕ್ಕೆ ಉಳಿಸ್ಕೋಬೇಕು. ನಾವು ಇವಾಗ ಬರ್ತಾ ಎಲ್ಲ ಇಂಗ್ಲೀಷ್ ಮೀಡಿಯಂ ಬಂದ್ಬಿಟ್ಟು ಸ್ಕೂಲ್ಗಳೆಲ್ಲ ಇಂಗ್ಲೀಷ್ ಮೀಡಿಯಂ ಬಂದ್ಬಿಟ್ಟು ನಮ್ಮ ಕನ್ನಡಕ್ಕೆ ಹಿಂದೆ ಮಾಡ್ತಾವ್ರೆ. ಆ ಇಂಗ್ಲೀಷ್ ಮೀಡಿಯಂ ಪಕ್ಕಕ್ಕೆ ಇಟ್ಟು ನಾವು ಕನ್ನಡವನ್ನು ಉಳಿಸ್ಕೋಬೇಕು. ಅದಕ್ಕೆ ಯಾರು ಬಂದು ನೋಡೋರು ಏನಪ್ಪ ಈ ಮನೆಯೆಲ್ಲ ಕರ್ನಾಟಕನೇ ಐತೆ ಒಂದು ಅಂತಾರೆ, ಅವ್ರಿಗೊಂದು ಮನಸ್ಸಲ್ಲಿ ಬರುತ್ತೆ, ನಾವು ಮಾಡ್ಬೇಕಪ್ಪ ಈ ಥರ, ನಾವು ಇದು ಮಾಡಬೇಕು, ನಮ್ಮ ಮಕ್ಕಳು ಹೇಳ್ಕೊಡ್ಬೇಕು, ನಾವು ಇದು ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಬರಬೇಕು ಅಂತ ಮಾಡ್ತೇವೆ. ನಿಜಕ್ಕೂ ನಿಮ್ಮ ಕನ್ನಡ ದೊಡ್ಡ ಸ್ಥಳ ಸರ್. ನಿಜಕ್ಕೂ ಯಾಕೆ ಅಂತಂದ್ರೆ ನೀವು ಅಕ್ಷರ ಕಲ್ತಿಲ್ಲ ಅಂತ ನೀವು ಈ ಮುಂಚೆನೆ ಹೇಳಿದ್ರಿ. ಸೊ ಏನು ನೀವು ಕಲಿತಾ ಇದ್ರು ಕನ್ನಡದ ಮೇಲೆ ಇಷ್ಟು ಅಭಿಮಾನ ಇಟ್ಕೊಂಡಿದ್ದೀರಾ, ನಮ್ಮ ಕವಿಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ನಮ್ಮ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳ್ಕೊಂಡಿದ್ದೀರಾ, ಟೋಟಲ್ ಕನ್ನಡದ ಮಣ್ಣು ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದೀರಾ. ಸೊ ಓದಿರುವಂತವ್ರು ಕೂಡ ಇಷ್ಟೊಂದು ಅಭಿಮಾನ ಇಟ್ಕೊಳ್ತಾರೆ ಈಗ ಒಂದು ಮಂಡಲ್ ನೋಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಒಂದು ವಿಚಾರಗಳನ್ನ ತಿಳ್ಕೊಂಡು ಕನ್ನಡಕ್ಕೋಸ್ಕರ ದಿನನಿತ್ಯ ಸೇವೆ ಸಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ನಿಮ್ದು ಯೋಚನೆ ಇರ್ಬೋದು ತುಂಬಾ ಜನಕ್ಕೆ ಮಾದರಿ ಆಗುತ್ತೆ. ಇವಾಗ ನಾನು ಮಾಡೋದ್ ನೋಡ್ಬಿಟ್ಟು ಪ್ರತಿಯೊಬ್ರು ನಾನು ಮಾಡ್ಬೇಕು ಈ ತರ, ನಾನು ಇದ್ ಮಾಡ್ಬೇಕು ಅಂತ ಅವ್ನ ಮನಸ್ಸಲ್ಲಿ ಬರುತ್ತೆ. ದೇವ್ರು ಅಟ್ಲೀಸ್ಟ್ ಅವ್ನ ಮನಸ್ಸಲ್ಲಿ ಬಂದ್ರೆ ದೇವ್ರು ಚೇಂಜ್ ಮಾಡ್ಬಿಡ್ತಾನೆ. ಅವ್ನಿಗೆ ನೀನ್ ಮಾಡು, ನಿನ್ಗೆ ಐತೆ ಇದು ಯೋಗ್ಯ ಐತೆ ನಿನ್ಗೆ ಅಂದ್ಬಿಟ್ಟು ದೇವ್ರು ಇದ್ ಮಾಡ್ತಾನೆ. ಎಲ್ಲರೂ ಇದ್ ಮಾಡಕ್ಕೆ ಒಂದು ಅವರು ನಾನು ಮಾಡಿದ್ ನೋಡಿ ಇನ್ನೊಬ್ರು ಮಾಡ್ಲಿ ಅಂತ ನನ್ಗೆ ಆಸೆ. ಅವರು ಬರ್ಲಿ, ನಾನು ಒಬ್ಬನೇ ಮಾಡಿದ್ರೆ ಚೆನ್ನಾಗಿರಲ್ಲ, ಇದು ನಾನು ಒಬ್ಬನೇ ಇಲ್ಲಿ ಮಾಡಿದ್ದೀನಿ, ಬೇರೆ ಕಡೆ ಅವ್ರು ಮಾಡಬೇಕು. ಖುಷಿ ನನಗೆ. ಒಬ್ರಿಂದ ಒಬ್ರು ಬೆಳಿತಾ ಇರ್ಬೇಕು. ನಾವು ನಮ್ಮ ಕರ್ನಾಟಕನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು. ನಾವು ಒಳ್ಳೆ ಒಂದು ಹೆಸರು ಮಾಡಬೇಕು ಕರ್ನಾಟಕ ಅಂತ. ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಒಂದು ಒಳ್ಳೆ ಹೆಸರು, ನಮ್ಮ ತಾಲೂಕು ಇಡೀ ಕರ್ನಾಟಕದಲ್ಲಿ, ಇಡೀ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ಗೌರಿಬಿದನೂರು ತಾಲೂಕು ಒಂದು ಹೆಸರು ತಗೊಂಡ್ಬರ್ಬೇಕು ಅಂತ ನನ್ನ ಆಸೆ. ನಿಮ್ಮ ಒಂದು ಆಸೆ. ಆಮೇಲೆ ಈ ಒಂದು ಪೆಂಟ್ ಹೌಸ್ ನ ಯಾರಾದ್ರೂ ಸಿನಿಮಾದವರು ಬಾಡಿಗೆ ಕೇಳಿದ್ರೆ ಶೂಟಿಂಗ್ ಕೊಡ್ತೀನಿ. ಶೂಟಿಂಗ್ ಸಿನಿಮಾದವ್ರಿಗೆ ಶೂಟಿಂಗ್ ಮಾಡೋದು. ವೀಕ್ಷಕರೇ, ಸಾಬ್ಜನ್ ಅವ್ರು ಹೇಳ್ದಂಗೆ ಯಾರಾದ್ರೂ ಗೌರಿಬಿದನೂರಲ್ಲಿ ಶೂಟಿಂಗ್ ಮಾಡುವಂತ ಒಂದು ಯೋಚನೆ ಇಟ್ಟಲ್ಲಿ ಸೊ ಈ ಪೆಂಟ್ ಹೌಸ್ ನ ಬಳಸ್ಕೋಬಹುದು. ಸೊ ಅವರು ಕನ್ನಡದ ಮೇಲೆ ಅಭಿಮಾನ ಇದೆ, ಕನ್ನಡ ಚಿತ್ರರಂಗದ ಮೇಲೆ ಕೂಡ ಅಭಿಮಾನ ಇದೆ. ಸೊ ಬಂದ್ರೆ ಅವ್ರ ಭೇಟಿಯಾಗಿ ಒಂದು ಪೆಂಟ್ ಹೌಸ್, ಭವ್ಯವಾದ ಪೆಂಟ್ ಹೌಸ್, ಚಿಕ್ಕದಾಗಿದ್ರು
ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ, ಬೆಳೆಸ್ಕೋಬಹುದು ಅಂತ ಹೇಳ್ತಾ ಯಾರಾದ್ರೂ ಚಿತ್ರರಂಗದವರು ಮತ್ತೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ತುಂಬಾ ವಿಷಯಗಳು ನಮ್ಮ ಜೊತೆ ಇಷ್ಟೊತ್ತು ತುಂಬಾ ವಿಷಯಗಳು ಹಂಚ್ಕೊಂಡಿದ್ದೀರಿ. ತುಂಬಾ ಸಾಕಷ್ಟು ಕನ್ನಡದ ಒಂದು ಅಭಿಮಾನದ ಮಾತುಗಳು ಕೂಡ ಹೇಳಿ. ಸೊ ನಿಮ್ಮ ಕನ್ನಡದ ಒಂದು ಅಭಿಮಾನ ಇದೇ ತರ ಮುಂದುವರಿತಾ ಇದೆ, ಸಾಕಷ್ಟು ಜನಕ್ಕೆ ಒಂದು ಮಾದರಿ ಆಗಲಿ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಸಾಬ್ಜನ್ ಅವರು ನಮ್ಮ ಗೌರಿಬಿದನೂರಲ್ಲಿ ಇಷ್ಟೆಲ್ಲ ಒಂದು ವಿಷಯಗಳನ್ನ ತಿಳ್ಕೊಂಡು ಇಷ್ಟೆಲ್ಲ ಕನ್ನಡದ ಬಗ್ಗೆ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಸೊ ನಾವೊಂದು ಒಟ್ಟಾರೆ ಹೇಳೋದೇನಪ್ಪ ಅಂತಂದ್ರೆ, ಸಾಬ್ಜನ್ ಅವರು ಅಕ್ಷರ ಕಲಿತೆ ಇದ್ದಿದ್ರು ಇಷ್ಟೊಂದೆಲ್ಲ ವಿಷಯಗಳನ್ನ ಕನ್ನಡದ ಪಸರಿಸುವಿಕೆ ನಂತರ ಎಲ್ಲ ಕಡೆಯಿಂದ ಕೊಂಕನ್ನ ಹರಡ್ತಿದ್ದಾರೆ. ಸೊ ಇದು ನಮ್ಮ ಕನ್ನಡಿಗರೆಲ್ಲರೂ ಇದೇ ರೀತಿ ಮಾಡಿದ್ರೆ ಒಂದು ಕನ್ನಡದ ಒಂದು ಗೌರವ, ಕನ್ನಡದ ಒಂದು ಪ್ರಾಬಲ್ಯ ತುಂಬಾ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.